ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ಮಿಕ್ಸ್ ತರಕಾರಿ ಹಾಕಿಬಿಟ್ಟು ಸುಕ್ಕ ಮಾಡೋಣ ಅಂತ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಬೀನ್ಸ್ ತೊಗೊಂಡಿದ್ದೀನಿ, ತೊಂಡೆಕಾಯಿ ತೊಗೊಂಡಿದ್ದೀನಿ, ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನಾಲ್ಕು ತರಕಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿಬಿಟ್ಟು ಒಂದೇ ಒಂದು ಸೀಟಿ ತೆಗೆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿ ಕುಕ್ಕರಲ್ಲಿ ಹಾಕಿದ್ದೀನಿ. ಈ ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದೇ ಒಂದು ವಿಸಲ್ ತೆಗಿತೀನಿ. ಜಾಸ್ತಿ ಬೇಡ, ಒಂದು ವಿಸಲ್ ತೆಗೆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಮಸಾಲೆಗೆ ಏನೇನು ಬೇಕು ನೋಡೋಣ. ಇದು ಒಂದು ಕಾಯಿಯಲ್ಲಿ ಒಂದು ಅರ್ಧ ಫುಲ್ ಹಾಕಿದ್ದೀನಿ, ಮತ್ತೊಂದು ಇದರಲ್ಲಿ ಕಾಲು ಭಾಗ ಹಾಕಿದ್ದೀನಿ. ಸೊ ಮುಕ್ಕಾಲು ಒಳೆ ಹಾಕಿದ್ದೀನಿ. ನೋಡಿ, ಈಗ ನಾನು ಇದರಲ್ಲಿ ಮಿಕ್ಸಲ್ಲಿ ಹಾಕ್ಕೊಳ್ತೀನಿ. ಹಾಗೆಯೇ ಇಷ್ಟು ಸ್ವಲ್ಪನೇ ಸ್ವಲ್ಪ, ಯಾಕಂದರೆ ಟೊಮೆಟೊ ಹಾಕಿದ್ದೀನಿ ಹುಳಿಯಲ್ಲಿ. ಸ್ವಲ್ಪನೇ ಸ್ವಲ್ಪ ನಮಗೆ ಇದು ಸಾಕು, ಹುಣಸೆಹಣ್ಣು ಸಾಕು. ಆಮೇಲೆ 1/4 ಸ್ಪೂನ್ ಹಳದಿ ಪೌಡ್ರ್ ಹಾಕ್ತೀನಿ, 1/4 ಸ್ಪೂನ್ ಹಾಕ್ತೀನಿ. ಹಾಗೆಯೇ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ಈಗ ಈ ಕೊತ್ತಂಬರಿನ, ಇಷ್ಟು ಕೊತ್ತಂಬರಿ ಸಾಕು, ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ಇಷ್ಟು ಕೊತ್ತಂಬರಿ ಸಾಕು. ನೋಡಿ, ಇದಕ್ಕೆ ಆಯಿಲ್ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತೀನಿ. ಇದಕ್ಕೆ ಆಯಿಲ್ ಹಾಕ್ತೀನಿ ಇವತ್ತು. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಆಗಿದೆ. ಕೊತ್ತಂಬರಿನ ನಾನು ಇದರಲ್ಲಿ ಹಾಕ್ತೀನಿ. ಈ ಥರ ಕೊತ್ತಂಬರಿನ ಹುರ್ಕೋಬೇಕು. ಇದೇ ಆಯಿಲಲ್ಲಿ 7 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, 7 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಮೇಥಿ ಮಸಾಲ ಫ್ರೆಂಡ್ಸ್. ಇದಕ್ಕೆ ಮೇಥಿ ಹಾಕಬೇಕು. ಮೇಥಿ ಮಸ್ಟ್ ಆ್ಯಂಡ್ ಶುಡ್ ಇದ್ರದ್ದು. ಈಗ ಅದಕ್ಕೆ ಈ ಸುಕ್ಕ ಅನ್ನೋದು. ಮೇಥಿ ಮಸಾಲ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗುತ್ತೆ, ಒಳ್ಳೆ ಸ್ಮೆಲ್, ಪರಿಮಳ ಬೇರೆ. ನೋಡಿ ಫ್ರೆಂಡ್ಸ್, ಈ 1/4 ಸ್ಪೂನ್ ಇಷ್ಟೇ ಸಾಕು, ಇಲ್ಲ ಕೈ ಆಗುತ್ತೆ. 1/4 ಸ್ಪೂನ್ ಮೇಥಿ ಹಾಕಿದ್ದೀನಿ ನಾನು. ಸ್ವಲ್ಪ ಇದು ಫ್ಲೇಮ್ ಆರಿಸ್ಬಿಟ್ಟಿದ್ದೀನಿ, ಯಾಕಂದರೆ ಬಿಸಿ ಇದೆ ಇಲ್ಲಿ. ನೋಡಿ, ಇದು ಹೀಗೆ ಮಾಡಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಯಾವ ಥರ ಆಗ್ತಿದೆ ಅಂತ. ಈಗ ಮಸಾಲೆನ ಅರ್ಧಬಿಟ್ಟು ಮುಕ್ಕಾಲು ಭಾಗ ಅರ್ಧ ಆದ ನಂತರ ಲಾಸ್ಟಿಗೆ ಹಾಕ್ತೀನಿ ಮೇಥಿನ. ಫಸ್ಟೇ ಹಾಕಲ್ಲ, ಲಾಸ್ಟಿಗೆ ಹಾಕ್ತೀನಿ. ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ನಯವಾಗಿ ಮಾಡೋದು ಬೇಡ, ಇದು ಒಂದು ಸ್ವಲ್ಪ ಗರ್ಗರಿ ಇಡಬೇಕು ಇದನ್ನು. ನೋಡಿ, ಮಸಾಲನ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ಗರ್ಗರಿ ಇದೆ, ತರ್ತರಿ ಆಗಿದೆ. ಗರ್ಗರಿ ಅಲ್ಲ, ತರ್ತರಿ ಆಗಿದೆ. ಈಗ ಮೇಥಿ ಹಾಕ್ತೀನಿ. ನಾವು ಮನೆಯಲ್ಲಿ ಕೊಂಕಣಿ ಮಾತಾಡಿ ಒಂದೊಂದು ವರ್ಡ್ಸ್ಗಳೇ ಬರೋಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಅದು ಬೇಯಿಸ್ಕೊಂಡಿದ್ನಲ್ಲ, ಸೊ ಈ ತರಕಾರಿನ ಮಾತ್ರ, ನೀರು ಏನೂ ತಗೊಂಡಿಲ್ಲ, ತರಕಾರಿನ ಮಾತ್ರ ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕ್ತೀನಿ ನಾನು. ನೋಡಿ, ಮಸಾಲೆಯನ್ನು ಇದಕ್ಕೆ ಹಾಕ್ತೀನಿ. ಈಗ ತರಕಾರಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯಾ ನೋಡ್ತೀನಿ. ಇದು ಬಂದು ತುಂಬ ಇದು ಸುಕ್ಕ ಥರ ಫ್ರೆಂಡ್ಸ್. ಇದಕ್ಕೆ ತುಂಬ ನೀರು ಮಾಡೋದು ಬೇಡ. ನೋಡಿ ಫ್ರೆಂಡ್ಸ್, ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಸುಕ್ಕ ಅಂತ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಳ್ಳೆ ಪರಿಮಳ ಬರ್ತಾ ಇದೆ. ಯಾಕಂದರೆ ಮೇಥಿ ಹಾಕಿದ್ದೀನಲ್ಲ, ಮೇಥಿ ಮಸಾಲ, ಸೊ ಹಾಗಾಗಿಬಿಟ್ಟು ಒಳ್ಳೆ ಪರಿಮಳ ಬರುತ್ತೆ. ಈಗ ನಾನು ಒಗ್ಗರಣೆ ಹಾಕ್ತೀನಿ. ಈ ಕೋಕೋನಟ್ ಆಯಿಲಲ್ಲಿ ಹಾಕ್ತೀನಿ ನಾನು ಒಗ್ಗರಣೆಯನ್ನು. ತೆಂಗಿನೆಣ್ಣೆ, ಸಾಸಿವೆ, ಹಿಂಗು, ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಲ್ಲ ಫ್ರೆಂಡ್ಸ್. ಇಷ್ಟೇ ಒಗ್ಗರಣೆಗೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕ್ಕೊಳ್ತೀನಿ. ತೆಂಗಿನೆಣ್ಣೆ ಇಟ್ಕೊಂಡಿದ್ದೀನಿ. ಈಗ ಇದು
ಸಾಸಿವೆ ಹಾಕ್ತೀನಿ. ಇಷ್ಟು ಸಾಕು. ಏನಮ್ಮ ಬಂದಿದೆಯಾ? ಹಾಂ, ಸಾಸಿವೆ ಪಟ ಪಟ ಅಂತಿದೆ. ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿನಿ ಕರಿಬೇವು ಹಾಕ್ಕೊಂಡ್ಬಿಡ್ತೀನಿ. ಒಣಮೆಣಸಿನ್ಕಾಯಿ ಹಾಕಲ್ಲ, ಯಾಕಂದರೆ ಸ್ವಲ್ಪ ಖಾರ ಇದೆ ಇದು. ನೀವು ಒಂದು 7 ಮೆಣಸು ಬೇಡ, ಒಂದು 6 ಹಾಕ್ಕೊಳ್ಳಿ ಸಾಕು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕ್ತೀನಿ. ಈಗ ಇಟ್ಕೊಳ್ಳೋಣ, ಹಾಕ್ಬಿಟ್ಟು ಮಿಕ್ಸಿ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಹುಳಿ ನಮ್ಮದು ಸುಕ್ಕ ರೆಡಿ. ಈ ರೀತಿ ಸುಕ್ಕ ರೆಡಿ. ತುಂಬ ಪರಿಮಳ ಬರ್ತಾ ಇದೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.